ನಂಬರ್ ಗುರೂಜಿಯಿಂದ ಕ್ಷಮೆ ಯಾಚನೆಯಾಗಿದೆ. ಸುದೀಪ್ಗೆ ಅಥವಾ ಸುದೀಪ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ನಂಬರ್ ಗುರೂಜಿ ಏನಿದ್ದಾರೆ, ಈಗ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಕೊನೆಗೂ ಕೂಡ ಕೈಯನ್ನು ಮುಗಿದು ಕ್ಷಮೆ ಕೇಳಿದ್ದಾರೆ. ಗುರೂಜಿ, ಸಂಖ್ಯಾಶಾಸ್ತ್ರವನ್ನು ಹೇಳ್ತಾ ಇದ್ದಂತಹ ಗುರೂಜಿ ಏನಿದ್ದಾರೆ, ಅವರು ಕ್ಷಮೆ ಕೇಳ್ತಾ ಇದ್ದಾರೆ. ಸಾರಿ ಸರ್, ಕ್ಷಮೆ ಕೊಡಿ ಅಂತ ಹೇಳಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾರೆ. ಆರ್ಯವರ್ಧನ್ ಗುರೂಜಿ, ನಂಬರ್ ಗುರೂಜಿ ಅಂತಾನೆ ಫೇಮಸ್ ಆಗಿದ್ರು. ಇವರು ಏನೋ ಸುದೀಪ್ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದ್ರು, ಅದು ಫ್ಯಾನ್ಸ್ಗೆ ಇಷ್ಟ ಆಗಿರಲಿಲ್ಲ. ತೀವ್ರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಫ್ಯಾನ್ಸಿಗ. ಅವರ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಕ್ಷಮಿಸ್ಬಿಡಿ, ಏನೋ ತಪ್ಪಾಗಿದೆ, ಕ್ಷಮೆಯನ್ನು ಕೊಡಿ ಸಾರ್ ಅಂತ ಹೇಳಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಫ್ಯಾನ್ಸ್ ಏನಿದ್ದಾರೆ, ಅವರ ಜೊತೆಗೂ ಕೂಡ ಇವರು ಕ್ಷಮೆಯನ್ನು ಕೇಳಿದ್ದಾರೆ ಗುರೂಜಿ ಅಂತ ಹೇಳಲಾಗ್ತಾ ಇದೆ. ಸುದೀಪ್ ಭಾರಿ ನಿಗ್ರಾಡುತ್ತಾ ಇದ್ದಾನೆ ಅಂತ ನಂಬೂರ್ ಗುರೂಜಿ ಹೇಳಿದ್ರಂತೆ. ಸುದೀಪ್ ಏನೋ ಜಾಸ್ತಿ ನಿಗ್ರಾಡ್ತಾ ಇದ್ದಾನೆ ಅಂತ ಹೇಳಿ ಗುರೂಜಿ ಹೇಳಿದ್ರಂತೆ. ಈ ಮಾತು ಕೇಳಿದಾಗ ಫ್ಯಾನ್ಸ್ಗಳು ತುಂಬ ರೊಚ್ಚಿಗೆದ್ದಿರ್ತಾರೆ. ಈಗ ಕ್ಷಮೆಯನ್ನು ಕೇಳಿ ಸಂಚಲನವನ್ನು ಮೂಡಿಸಿದ್ದಾರೆ. ಯಾಕೆ ಬೇಕಿತ್ತು ಸುದೀಪ್ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಮತ್ತೊಬ್ಬರ ಬಗ್ಗೆನೋ ಮಾತಾಡೋಕೆ? ನಿಮ್ಮ ಕೆಲಸ ನೀವು, ಅವ್ರ ಕೆಲಸ ಅವರು. ಬೇರೆ ಹೀರೋಗಳ ಬಗ್ಗೆ ಮಾತನಾಡಿದಾಗ ಮತ್ತು ಅವರವರ ಫ್ಯಾನ್ಸ್ ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ. ನೀವು ಭಾಳ ನಿಗ್ರಾಡ್ತಾ ಇದ್ದಾರೆ ಅಂದರೆ ಅದು ಯಾವ ಒಂದು ವಿಚಾರಕ್ಕೆ ಗುರೂಜಿ ಈ ಮಾತು ಹೇಳಿದ್ರೂ ಗೊತ್ತಿಲ್ಲ. ಈ ಮಾತು ಕೇಳಿದ ತಕ್ಷಣ ಎಲ್ಲ ಸುದೀಪ್ ಫ್ಯಾನ್ಸ್ಗಳು ಕೂಡ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಗುರೂಜಿ ಮೇಲೆ ಮುಗಿಬಿದ್ದಿದ್ರು. ಆ ಒಂದು ಫ್ಯಾನ್ಸ್ಗಳ ಆಟವನ್ನು ತಡ್ಕೊಳ್ಳೋಕ್ಕಾಗದೆ ಭಯ ಬಿದ್ದಂತಹ ಸ್ವಾಮೀಜಿಯವರು ಭಯ ಬಿದ್ದರು ಮತ್ತೊಂದು ಏನೋ ಗೊತ್ತಿಲ್ಲ. ಕೂಡಲೇ ಕ್ಷಮೆ ಕೇಳ್ತಾ ಇದ್ದಾರೆ. ಕ್ಷಮಿಸಿಬಿಡಿ, ಸುದೀಪ್ ಬಗ್ಗೆ ಹಗುರವಾಗಿ ಮಾತನಾಡಿದ್ರು ಇವರು. ಆ ಒಂದು ಮಾತನ್ನು ಯಾರೂ ಒಪ್ಕೊಳ್ಳೋಕೆ ತಯಾರಿಲ್ಲ, ಮುಖ್ಯವಾಗಿ ಸುದೀಪ್ ಫ್ಯಾನ್ಸ್ಗಳು. ಅವರೆಲ್ಲರೂ ಕೂಡ ಏನು ನಮ್ಮ ಹೀರೋ ಬಗ್ಗೆ, ನಮ್ಮ ಬಾಸ್ ಬಗ್ಗೆ ನೀವು ಹಿಂಗೆ ಮಾತನಾಡ್ತೀರಾ ಅಂತ ಹೇಳಿ ಎಲ್ಲರೂ ತರಾಟೆಗೆ ತೆಗೆದುಕೊಂಡಾಗ ಈಗ ಗುರೂಜಿ ಯಾಕೆ ಬೇಕಿದ್ದಿತ್ತು ನನಗೆ ಈ ಒಂದು ವಿಚಾರದ ಬಗ್ಗೆ, ಸುಮ್ಮನೆ ತಕರಾರೇ ಬೇಡ, ಕ್ಷಮೆ ಕೇಳಿಬಿಡ್ತೀನಿ ಅನ್ನೋಂಥ ರೀತಿಯಲ್ಲಿ ಬಂದು ಸುದೀಪ್ ಸಾರ್ ನನ್ನನ್ನು ಕ್ಷಮಿಸಬೇಡಿ, ಕ್ಷಮೆ ಕೊಡಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಆರ್ಯವರ್ಧನ್ ಗುರೂಜಿ. ಸುದೀಪ್ ಫ್ಯಾನ್ಸ್ ಜೊತೆ ಕೂಡ ಹೋಗಿ ಇವರು ಕ್ಷಮೆ ಕೇಳಿದ್ದಾರಂತೆ. ಕ್ಷಮಿಸ್ಬಿಡಿ, ಏನೋ ತಪ್ಪಾಗಿದೆ, ಗೊತ್ತಾಗಿಲ್ಲ, ಮಾತನಾಡಿಬಿಟ್ಟಿದ್ದೀನಿ ಯಾವುದೋ ಒಂದು ವಿಚಾರವಾಗಿ. ಇನ್ನು ಮುಂದೆ ಆ ರೀತಿಯಾಗಿ ಹೇಳಿಕೆಯನ್ನು ಕೊಡೋದಿಲ್ಲ, ತಪ್ಪಾಗಿ ಮಾತನಾಡೋದಿಲ್ಲ, ಎಲ್ಲರೂ ಕೂಡ ಕ್ಷಮಿಸಿ ಸುದೀಪ್ ಆಗಿರ್ಬೋದು ಅಥವಾ ಅವರ ಫ್ಯಾನ್ಸ್ಗಳಾಗಿರ್ಬೋದು ಅನ್ನೋಂಥ ರೀತಿಯಲ್ಲಿ ಆರ್ಯವರ್ಧನ್ ಗುರೂಜಿ ಕ್ಷಮೆ ಕೇಳಿದ್ದಾರೆ. ನಂಬರ್ ಗುರೂಜಿಯಿಂದ ಕ್ಷಮೆ ಯಾಚನೆಯಾಗಿದೆ. ಸುದೀಪ್ಗೆ ಅಥವಾ ಸುದೀಪ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ನಂಬರ್ ಗುರೂಜಿ ಏನಿದ್ದಾರೆ, ಈಗ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಕೊನೆಗೂ ಕೂಡ ಕೈಯನ್ನು ಮುಗಿದು ಕ್ಷಮೆ ಕೇಳಿದ್ದಾರೆ. ಗುರೂಜಿ, ಸಂಖ್ಯಾಶಾಸ್ತ್ರವನ್ನು ಹೇಳ್ತಾ ಇದ್ದಂತಹ ಗುರೂಜಿ ಏನಿದ್ದಾರೆ, ಅವರು ಕ್ಷಮೆ ಕೇಳ್ತಾ ಇದ್ದಾರೆ. ಸಾರಿ ಸರ್, ಕ್ಷಮೆ ಕೊಡಿ ಅಂತ ಹೇಳಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾರೆ. ಆರ್ಯವರ್ಧನ್ ಗುರೂಜಿ, ನಂಬರ್ ಗುರೂಜಿ ಅಂತಾನೆ ಫೇಮಸ್ ಆಗಿದ್ರು. ಇವರು ಏನೋ ಸುದೀಪ್ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದ್ರು, ಅದು ಫ್ಯಾನ್ಸ್ಗೆ ಇಷ್ಟ ಆಗಿರಲಿಲ್ಲ. ತೀವ್ರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಫ್ಯಾನ್ಸಿಗ. ಅವರ ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಕ್ಷಮಿಸ್ಬಿಡಿ, ಏನೋ ತಪ್ಪಾಗಿದೆ, ಕ್ಷಮೆಯನ್ನು ಕೊಡಿ ಸಾರ್ ಅಂತ ಹೇಳಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಫ್ಯಾನ್ಸ್ ಏನಿದ್ದಾರೆ, ಅವರ ಜೊತೆಗೂ ಕೂಡ ಇವರು ಕ್ಷಮೆಯನ್ನು ಕೇಳಿದ್ದಾರೆ ಗುರೂಜಿ ಅಂತ ಹೇಳಲಾಗ್ತಾ ಇದೆ. ಸುದೀಪ್ ಭಾರಿ ನಿಗ್ರಾಡುತ್ತಾ ಇದ್ದಾನೆ ಅಂತ ನಂಬೂರ್ ಗುರೂಜಿ ಹೇಳಿದ್ರಂತೆ. ಸುದೀಪ್ ಏನೋ ಜಾಸ್ತಿ ನಿಗ್ರಾಡ್ತಾ ಇದ್ದಾನೆ ಅಂತ ಹೇಳಿ ಗುರೂಜಿ ಹೇಳಿದ್ರಂತೆ. ಈ ಮಾತು ಕೇಳಿದಾಗ ಫ್ಯಾನ್ಸ್ಗಳು ತುಂಬ ರೊಚ್ಚಿಗೆದ್ದಿರ್ತಾರೆ. ಈಗ ಕ್ಷಮೆಯನ್ನು ಕೇಳಿ ಸಂಚಲನವನ್ನು ಮೂಡಿಸಿದ್ದಾರೆ. ಯಾಕೆ ಬೇಕಿತ್ತು ಸುದೀಪ್ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಮತ್ತೊಬ್ಬರ ಬಗ್ಗೆನೋ ಮಾತಾಡೋಕೆ? ನಿಮ್ಮ ಕೆಲಸ ನೀವು, ಅವ್ರ ಕೆಲಸ ಅವರು. ಬೇರೆ ಹೀರೋಗಳ ಬಗ್ಗೆ ಮಾತನಾಡಿದಾಗ ಮತ್ತು ಅವರವರ ಫ್ಯಾನ್ಸ್ ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ. ನೀವು ಭಾಳ ನಿಗ್ರಾಡ್ತಾ ಇದ್ದಾರೆ ಅಂದರೆ ಅದು ಯಾವ ಒಂದು ವಿಚಾರಕ್ಕೆ ಗುರೂಜಿ ಈ ಮಾತು ಹೇಳಿದ್ರೂ ಗೊತ್ತಿಲ್ಲ. ಈ ಮಾತು ಕೇಳಿದ ತಕ್ಷಣ ಎಲ್ಲ ಸುದೀಪ್ ಫ್ಯಾನ್ಸ್ಗಳು ಕೂಡ ಕೆಂಡಾಮಂಡಲವಾಗಿಬಿಟ್ಟಿದ್ದಾರೆ. ಗುರೂಜಿ ಮೇಲೆ ಮುಗಿಬಿದ್ದಿದ್ರು. ಆ ಒಂದು ಫ್ಯಾನ್ಸ್ಗಳ ಆಟವನ್ನು ತಡ್ಕೊಳ್ಳೋಕ್ಕಾಗದೆ ಭಯ ಬಿದ್ದಂತಹ ಸ್ವಾಮೀಜಿಯವರು ಭಯ ಬಿದ್ದರು ಮತ್ತೊಂದು ಏನೋ ಗೊತ್ತಿಲ್ಲ. ಕೂಡಲೇ ಕ್ಷಮೆ ಕೇಳ್ತಾ ಇದ್ದಾರೆ. ಕ್ಷಮಿಸಿಬಿಡಿ, ಸುದೀಪ್ ಬಗ್ಗೆ ಹಗುರವಾಗಿ ಮಾತನಾಡಿದ್ರು ಇವರು. ಆ ಒಂದು ಮಾತನ್ನು ಯಾರೂ ಒಪ್ಕೊಳ್ಳೋಕೆ ತಯಾರಿಲ್ಲ, ಮುಖ್ಯವಾಗಿ ಸುದೀಪ್ ಫ್ಯಾನ್ಸ್ಗಳು. ಅವರೆಲ್ಲರೂ ಕೂಡ ಏನು ನಮ್ಮ ಹೀರೋ ಬಗ್ಗೆ, ನಮ್ಮ ಬಾಸ್ ಬಗ್ಗೆ ನೀವು ಹಿಂಗೆ ಮಾತನಾಡ್ತೀರಾ ಅಂತ ಹೇಳಿ ಎಲ್ಲರೂ ತರಾಟೆಗೆ ತೆಗೆದುಕೊಂಡಾಗ ಈಗ ಗುರೂಜಿ ಯಾಕೆ ಬೇಕಿದ್ದಿತ್ತು ನನಗೆ ಈ ಒಂದು ವಿಚಾರದ ಬಗ್ಗೆ, ಸುಮ್ಮನೆ ತಕರಾರೇ ಬೇಡ, ಕ್ಷಮೆ ಕೇಳಿಬಿಡ್ತೀನಿ ಅನ್ನೋಂಥ ರೀತಿಯಲ್ಲಿ ಬಂದು ಸುದೀಪ್ ಸಾರ್ ನನ್ನನ್ನು ಕ್ಷಮಿಸಬೇಡಿ, ಕ್ಷಮೆ ಕೊಡಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂಡಿದ್ದಾರೆ ಆರ್ಯವರ್ಧನ್ ಗುರೂಜಿ. ಸುದೀಪ್ ಫ್ಯಾನ್ಸ್ ಜೊತೆ ಕೂಡ ಹೋಗಿ ಇವರು ಕ್ಷಮೆ ಕೇಳಿದ್ದಾರಂತೆ. ಕ್ಷಮಿಸ್ಬಿಡಿ, ಏನೋ ತಪ್ಪಾಗಿದೆ, ಗೊತ್ತಾಗಿಲ್ಲ, ಮಾತನಾಡಿಬಿಟ್ಟಿದ್ದೀನಿ ಯಾವುದೋ ಒಂದು ವಿಚಾರವಾಗಿ. ಇನ್ನು ಮುಂದೆ ಆ ರೀತಿಯಾಗಿ ಹೇಳಿಕೆಯನ್ನು ಕೊಡೋದಿಲ್ಲ, ತಪ್ಪಾಗಿ ಮಾತನಾಡೋದಿಲ್ಲ, ಎಲ್ಲರೂ ಕೂಡ ಕ್ಷಮಿಸಿ ಸುದೀಪ್ ಆಗಿರ್ಬೋದು ಅಥವಾ ಅವರ ಫ್ಯಾನ್ಸ್ಗಳಾಗಿರ್ಬೋದು ಅನ್ನೋಂಥ ರೀತಿಯಲ್ಲಿ ಆರ್ಯವರ್ಧನ್ ಗುರೂಜಿ ಕ್ಷಮೆ ಕೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.